ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಗುಲಾಬ್ ಜಾಮೂನನ್ನು ಮಾಡಿ ತೋರಿಸ್ತಾ ಇದ್ದೀನಿ, ಮನೆಯಲ್ಲಿನೇ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ. ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗುಲಾಬ್ ಜಾಮೂನ್ ರೆಡಿಮೇಡ್ ಪ್ಯಾಕೆಟನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಜಾಮೂನ್ ಪೌಡ್ರನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಕಾಯಿಸದೇ ಇರುವಂತಹ ಹಸಿ ಹಾಲನ್ನು ಹಾಕಿ ನಿಧಾನಕ್ಕೆ ಕಲಿಸ್ಕೊಳ್ತೀನಿ. ಜಾಮೂನ್ ಪೌಡ್ರನ್ನು ನೀರಲ್ಲಿ ಸಹಿತ ಕಲಿಸ್ಕೊಳ್ಬೋದು. ಹಾಲಲ್ಲಿ ಕಲಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಸಲಕ್ಕೆ ಎಲ್ಲ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬಾರ್ದು. ಅಗತ್ಯಕ್ಕೆ ತಕ್ಕಂತೆ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಥರ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ಕೊನೆಯಲ್ಲಿ ಹಿಟ್ಟು ಯಾವ ಹದಕ್ಕೆ ಬರುತ್ತಂದರೆ ನಾವು ಕಲಿಸ್ಕೊಂಡಾವಾಗ ಮುಟ್ಟಿದ್ರೆ ಕೈಗೆಲ್ಲ ಸ್ವಲ್ಪ ಅಂಟುಕೊಳ್ಳುತ್ತೆ ಮತ್ತು ಹಿಟ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ. ಬರೀ ಹಸಿ ಹಾಲಲ್ಲಿ ಇದನ್ನು ಕಲಿಸ್ಕೊಂಡ್ರೆ ಸಾಕು. ಇವಾಗ ಹಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಒಂದು 10 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ 10 ನಿಮಿಷ ಆಗುವಷ್ಟರಲ್ಲಿ ಈ ಕಡೆ ಜಾಮೂನ್ಗೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತೀನಿ. ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕಾಯಿಸ್ಕೊಳ್ಬೇಕು. ನೀವು ಎಷ್ಟು ಸಕ್ಕರೆ ತಗೊಳ್ತೀರೋ ಅದಕ್ಕೆ ತಕ್ಕ ಹಾಗೆ ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಸಕ್ಕರೆ ಎಲ್ಲ ಕರಗಿ ನೀರಾಗ್ತಾ ಇದೆ ನಿಧಾನಕ್ಕೆ. ಒಂದು 5 ರಿಂದ 8 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಸಕ್ಕರೆ ಪಾಕ ಏನು ಜಾಸ್ತಿ ಪಾಕ ಏನು ಬರೋದೇನು ಬೇಕಾಗಲ್ಲ, ಸ್ವಲ್ಪ ಪಾಕ ಬಂದರೆ ಸಾಕಾಗತ್ತೆ. ನಾನು ಕಲರ್ಗೋಸ್ಕರ ಜಸ್ಟ್ ಸ್ವಲ್ಪ ಫುಡ್ ಕಲರನ್ನು ಸೇರಿಸ್ಕೊಳ್ತೀನಿ. ಇದನ್ನು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ನೋಡಿ, ತುಂಬ ಪಾಕ ಏನು ಬೇಡ, ಸ್ವಲ್ಪ ಲೈಟಾಗಿ ದಪ್ಪ ಬಂದರೆ ಸಾಕು, ಒಂದೇಳೆ ಪಾಕ ಥರ ಬಂದರೆ ಸಾಕು. ಇವಾಗ ಪಾಕ ಬಂದಿದೆ. ನಾನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಈ ಸಕ್ಕರೆ ಪಾಕಕ್ಕೆ ಒಂದು 2 ಡ್ರಾಪ್ ಆಗುವಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಲಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ಪಾಕ ಗಟ್ಟಿ ಆಗದೆ ಒಂಥರ ಜ್ಯೂಸಿ ಥರ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಸೇರಿಸ್ಕೊಳ್ಬೇಕು. ಇವಾಗ ನಾನು ಇದು ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಪಾಕನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಮೂನ್ ಹಿಟ್ಟು ಕಲಿಸ್ಬಿಟ್ಟು 10 ನಿಮಿಷ ಆಗಿದೆ. ಇವಾಗ ಇದನ್ನು ಇನ್ನೊಂದು ಸಲ ನೀಟಾಗಿ ಕಲಿಸ್ಕೊಂಡು ಇದನ್ನು ಸಣ್ಣ ಉಂಡೆಯಾಗಿ ಕಟ್ಕೊಳ್ತಾ ಇದ್ದೀನಿ. ಈ ಜಾಮೂನ್ ಉಂಡೆನ ಆದಷ್ಟು ಸಣ್ಣದಾಗಿ ಮತ್ತು ರೌಂಡಾಗಿ ಮಾಡ್ಕೊಳ್ಬೇಕು. ಈ ಜಾಮೂನ್ ಉಂಡೆನ ಆದಷ್ಟು ರೌಂಡಾಗಿ ನೀಟಾಗಿ ಉಂಡೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನಾವು ಜಾಮೂನನ್ನು ಕರಿಯೋಕ್ಕೆ ಎಣ್ಣೆಲಿ ಹಾಕಿದವಾಗ ಬಿರ್ಕ್ ಥರ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆದಷ್ಟು ನೀಟಾಗಿ ಉಂಡೆ ಮಾಡ್ಕೊಳ್ಬೇಕು. ಇದನ್ನು ನಾನಿಲ್ಲಿ ಎಲ್ಲ ಜಾಮೂನನ್ನು ಸಣ್ಣದಾಗಿ ಉಂಡೆಯಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ನಾನು ಜಾಮೂನ್ ಕರೀಲಿಕ್ಕೆ ಎಣ್ಣೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದೇ ಆಗಿ ಜಾಮೂನನ್ನು ಹಾಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂತ ಅಂದರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡತ್ತೆ, ಮಧ್ಯದಲ್ಲಿ ಬೆಂದಿರಲ್ಲ. ಸುಮಾರು 1/4 ಗಂಟೆ ಇದನ್ನು ಬೇಯಿಸ್ಕೊಳ್ಬೇಕು. ನಿಧಾನಕ್ಕೆ 2 ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗಬೇಕು. ಮನೇಲಿ ಏನಾದರೂ ಫಂಕ್ಷನ್ನು ಅಥವಾ ಬರ್ತ್ಡೇ ಸೆಲೆಬ್ರೇಷನು ಏನಾದರೂ ಇತ್ತು ಅಂತಂದರೆ ಅಂಥ ಟೈಮಲ್ಲಿ ನಾವು ಮನೇಲೇ ಆರಾಮಾಗಿ ಜಾಮೂನನ್ನು ಮಾಡ್ಕೊಳ್ಬೋದು. ನಾನು ಮಾಡಿರೋ ಒಂದು ಜಾಮೂನು ಬಿರ್ಕ್ ಬಿಟ್ಟಿದೆ ನೋಡಿ. ಅಂದರೆ ಅದು ನಾವು ಮಾಡುವಾಗ ಸರಿಯಾಗಿ ಲಟ್ಟಿಸ್ಕೊಂಡಿಲ್ಲ ಅಂತಂದರೆ ಈ ರೀತಿಯಾಗಿ ಬಿರ್ಕ್ ಬಿಟ್ಕೊಳ್ಳುತ್ತೆ. ಅದಕ್ಕೇ ಜಾಮೂನು ಉಂಡೆನ ಲಟ್ಟಿಸ್ಕೊಳ್ಳುವಾಗ ಆದಷ್ಟು ರೌಂಡಾಗಿ ಉಂಡೆ ಮಾಡ್ಕೊಳ್ಬೇಕು. ನಾನಿವಾಗ ಇದನ್ನು ಸುಮಾರು 1/4 ಗಂಟೆ ಆದ ನಂತರ ಇದನ್ನು ಒಂದೊಂದೇ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಜಾಮೂನು ಉಂಡೆಗಳನ್ನು ನಾವು ಎಣ್ಣೆಯಿಂದ ತೆಗೆದ ತಕ್ಷಣವೇ ಪಾಕಕ್ಕೆ ಹಾಕ್ಕೊಳ್ಬಾರ್ದು. ಈ ರೀತಿಯಾಗಿ ಒಂದು 2 ನಿಮಿಷ ಹೊರಗಡೆ ಇಟ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಪಾಕಕ್ಕೆ ಹಾಕ್ಕೊಳ್ಬೇಕು. ಕರೆದಿಟ್ಕೊಂಡಿರುವಂತಹ ಜಾಮೂನನ್ನು ಪಾಕಕ್ಕೆ ಹಾಕ್ಕೊಳ್ಳುವಾಗ ಪಾಕ ತಣ್ಣಗಿರಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ಬೆಚ್ಚಗಿಲ್ಲ ಅಂತಂದರೆ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಜಾಮೂನ್ ಉಂಡೆ ಮೇಲೆ ಈ ರೀತಿಯಾಗಿ ಪಾಕನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಸುಮಾರು ಅರ್ಧ ಗಂಟೆ ಸಕ್ಕರೆ ಪಾಕದಲ್ಲಿ ನೆನೆಯೋಕ್ಕೆ ಬಿಡಬೇಕು.
ನೋಡಿದ್ರಲ್ವಾ ಮನೇಲೇ ಜಾಮೂನನ್ನು ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿ. ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಹ್ಯಾಪಿ ಕುಕಿಂಗ್.